ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಯಾಗಿ ಮಿಂಚುತ್ತಿದ್ದಾರೆ ನಟಿ ಕಾವ್ಯ ಶೈವ. ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ನಟನಿಗೆ ಕಾವ್ಯ ಶೈವ ಜಂಟಿಯಾಗಿ ಸ್ಪರ್ಧಿಸುತ್ತಿದ್ದರು. ಕೆಂಡಸಂಪಿಗೆ ಧಾರಾವಾಹಿ ಮೂಲಕ ಕಾವ್ಯ ಶೈವ ಸಖತ್ ಫೇಮಸ್ ಆಗಿದ್ದರು. ಇತ್ತೀಚೆಗಷ್ಟೇ ಪೃಥ್ವಿ ಅಂಬರ್ ನಟನೆಯ ಕೊತ್ತಲವಾಡಿ ಸಿನಿಮಾದಲ್ಲಿ ಕಾವ್ಯ ಶೈವ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು. ಕಾವ್ಯ ಶೈವ ಒಳ್ಳೆಯ ನಟಿಯಷ್ಟೇ ಅಲ್ಲ, ಡ್ಯಾನ್ಸರ್ ಕೂಡ ಹೌದು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 8ರಲ್ಲಿ ಕಾವ್ಯ ಶೈವ ಭಾಗಿಯಾಗಿದ್ದರು. ಈ ಡ್ಯಾನ್ಸ್ ಶೋನಲ್ಲಿ ಕಾವ್ಯ ಶೈವಗೆ ಶಶಾಂಕ್ ಜೋಡಿಯಾಗಿದ್ದರು. ಕಾವ್ಯ ಶೈವ ಅವರ ಡ್ಯಾನ್ಸ್ ಬಗ್ಗೆ ನಟ ಶಿವರಾಜ್ ಕುಮಾರ್ ಅವರು ಕೂಡ ಬಾಯ್ತುಂಬಾ ಹೊಗಳಿದ್ದರು. ಅಂದಹಾಗೆ ಕಾವ್ಯ ಶೈವ ಹಾಗೂ ಶಶಾಂಕ್ ಈ ಶೋನ ವಿಜೇತರಾಗಿದ್ದರು. ಡಿಕೆಡಿಯ ಅದೇ ಸೀಸನ್ನಲ್ಲಿ ಗಿಲ್ಲಿ ನಟ ಕೂಡ ಕಾಣಿಸಿಕೊಂಡಿದ್ದರು. ಕಾವ್ಯ ಶೈವ ಅವರು ಮೊದಲು ಕಲರ್ಸ್ ಕನ್ನಡ ವಾಹಿನಿಯ ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ಅಭಿನಯಿಸಲು ಪ್ರಾರಂಭಿಸಿದ್ದರು. ಕಾರಣಾಂತರಗಳಿಂದ ಈ ಧಾರಾವಾಹಿಯ ಕೊನೆಯಲ್ಲಿ ಕಾವ್ಯ ಶೈವ ಅವರು ಹೊರಬಂದಿದ್ದರು. ನಂತರ ಅವರು ಮತ್ತೆ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಹಾಗೂ ಈ ಸೀಸನ್ನ ವಿನ್ನರ್ ಕೂಡ ಆಗಿದ್ದರು ಕಾವ್ಯ ಶೈವ. ತದನಂತರ ಕೊತ್ತಲವಾಡ ಸಿನಿಮಾದ ಮೂಲಕ ಮೊದಲ ಬಾರಿಯಾಗಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು. ಸದ್ಯ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಕಾವ್ಯ ಶೈವ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.